ಪತ್ರಿಕಾಗೋಷ್ಠಿ ಉದ್ದೇಶ ನಾವು ನೂತನವಾಗಿ ಮಲ್ಲಪ್ಪ ಕಲ್ಸದಂತ ನಾವು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಅದು ಅಲ್ಲದೇನೆ ಆಮ್ ಆದ್ಮಿ ಪಕ್ಷ ಇಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳು ZP, TP, ಗ್ರಾಮ ಪಂಚಾಯತಿ ಹಾಗೂ ಲೋಕಲ್ ಬಾಡೀಸ್ ಆಮೇಲೆ 2028ಕ್ಕೆ ತಯಾರಿ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ. ನಾವು ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡ್ತೀವಿ, ಸಾರ್ವಜನಿಕರ ಕುಂದುಕೊರತೆಗಳನ್ನು ನಾವು ದೂರ ಮಾಡ್ತೀವಿ, ಪರಿಹರಿಸ್ತೀವಿ ಅಂತ ನಾವು ನಮ್ಮ ಪ್ರಣಾಳಿಕೆ ಈಗ ಡೆವಲಪ್ ಮಾಡ್ತಾ ಇದ್ದೀವಿ, ಬಿಡುಗಡೆ ಮಾಡ್ತೀವಿ. ಆದರೆ ನಿಮ್ಮ ಮೂಲಕ ಈ ಸಾರ್ವಜನಿಕರಲ್ಲಿ ವಿನಂತಿ, ನೀವು ಎಲ್ಲ ಪಕ್ಷಕ್ಕೂ 75 ವರ್ಷದಿಂದ ಒಂದು ರಸ್ತೆ ಸರಿಯಾಗಿಲ್ಲ, ಒಂದು ಫ್ಲೈಓವರ್ ನೀವೇ ನೋಡ್ತಾ ಇರ್ತೀರ, ಫ್ಲೈಓವರ್ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ, ರಸ್ತೆ ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಅದು ಸರಿಯಾಗಿಲ್ಲ. ನೀವೇನು ಜಮೀನು ಮುಂಚೆನೇ ಅಕ್ವೈರ್ ಮಾಡ್ಕೋಬೇಕಾಗಿತ್ತೋ ಇಲ್ವೋ? ಈಗ ಅಂಗಡಿಗಳು ಬಂತು ಅದು ಇದು ಅಂತ ನೀವು ಯಾಕೆ ಕಾಮಗಾರಿ ಶುರು ಯಾಕೆ ಮಾಡಿದ್ದು? ಕಾಂಟ್ರಾಕ್ಟರ್ಗಳಿಗೆ ಕೋಟ್ಯಾಂತರ ರೂಪಾಯಿ ಎಸ್ಕಲೇಷನ್ ಕೊಟ್ಟು ಅದರಲ್ಲಿ ನೀವೆಲ್ಲ ಈ ರಾಜಕಾರಣಿಗಳು ಭಾಗಿಯಾಗಿ ಆ ದುಡ್ಡಿಂದ ನೀವು ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದು ಬೋಕಸಕ್ಕನ್ನು ಕೊಳ್ಳೆ ಹೊಡೆಯೋ ಕೆಲಸ ಮಾಡಬೇಡಿ. ಸಾರ್ವಜನಿಕರೇ, ನೀವು ಇಂಥ ಎಲ್ಲ ನಾಟಕಗಳಿಗೆ ನೀವು ಆಮಿಷಗಳಿಗೆಲ್ಲ ಒಳಗಾಗಬೇಡಿ. ಒಂದು ಪ್ರಾಮಾಣಿಕ ಪಕ್ಷ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿ ನಾನು ಅರ್ಜುನ್ ಹಲ್ಗಿಗೌಡ್ರು ಅಂತ ಉತ್ತರ ಬರುವಂಥ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ಯಾವ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡ್ರೆ? ಒಳ್ಳೆ ಪ್ರಶ್ನೆ ಇದು. ಈಗ ಚುನಾವಣೆಗಳು ಮುಂಚೆ ಇಂದಿರಾ ಗಾಂಧಿ ಬಂದರೆ ಚಿಕ್ಕಮಂಗ್ಳೂರಲ್ಲಿ ಒಂದು ದೊಡ್ಡ ಭಾಷಣ ಕೊಟ್ಟರೆ ಎಲ್ಲ ಎಷ್ಟು ಗೆಲುವು ಸಾಧಿಸಿದ್ರು, ಒಳ್ಳೆ ಲೀಡರು ಆಗಿದ್ದರು ಅವರು. ಈಗೇನಾಗ್ಬಿಟ್ಟಿದೆ ಅಂದರೆ ನಾವು ಸಂಘಟನೆ ಒಂದು ಬೇರೆ ಮಟ್ಟದಲ್ಲಿ ಸಂಘಟನೆ ಇಲ್ಲದೆ ಇದ್ದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ನಾವು ಬೂತ್ ಮಟ್ಟದಲ್ಲಿ ಈಗ SIR ನಡೀತಾ ಇದೆ, ಬೂತ್ ಲೆವೆಲ್ ಏಜೆಂಟ್ಸ್ ನಂಬರ್ 2 BLA 2 ಅಂತ ನಾವು ಎಲ್ಲ ಬೂತಲ್ಲೂ ನೇಮಕ ಮಾಡೋಕ್ಕೆ ಹೊರಟಿದ್ದೀವಿ. ನಮಗೊಂದು 150-200 ಜನ ನಮಗೆ ಸಿಕ್ಕಿದ್ದಾರೆ. ಅದೇ ಥರ ನಾವು ಬರೋ ದಿನಗಳಲ್ಲಿ ಎಲ್ಲ ಬೂತ್ಗಳಲ್ಲೂ ಒಬ್ಬೊಬ್ಬರನ್ನ ನೇಮಕ ಮಾಡಿ ಅವ್ರ ಮೂಲಕ ವೋಟರ್ ಲಿಸ್ಟ್ ಮೂಲಕ ನಾವೆಲ್ಲ ನಮ್ಮ ವೋಟರ್ಸನ್ನ ಅದರಲ್ಲಿ ನೇಮಕ ಮಾಡಿ ಅವ್ರ ಮೂಲಕ ನಾವು ಪ್ರಚಾರ ಮಾಡೋಕ್ಕೆ ಅಂತ ನಾವು SIR ಬಗ್ಗೆ ತಮ್ಮ ಪಕ್ಷದ ನಿಲುವೇನು? ನೋಡಿ, SIR ಅನ್ನೋದು ಒಂದು ದೊಡ್ಡ ಹಗರಣ ಅಂತ ನನಗೆ ಅನಿಸುತ್ತೆ. ಈ SIR ಇಂದ ನಿಮಗೆ ದೊಡ್ಡದಾಗಿ ವರದಿ ಆಗಿರೋದು ವೆಸ್ಟ್ ಬೆಂಗಾಲ್ ಎಲೆಕ್ಷನಿಂದ ನಮಗೂ SIR ಬಗ್ಗೆ ತಿಳಿಯಿತು. 1,25,00,000 ವೋಟರ್ಸ್ನ ತೆಗೆದುಹಾಕ್ಬಿಟ್ರು. ಅದು ಹೇಗೆ ತೆಗೆದುಹಾಕ್ಬಿಟ್ರು? ಎಷ್ಟೋ ಜನ ಜಡ್ಜ್ಗಳಿದ್ರು, ಪೊಲೀಸ್ ಆಫೀಸರ್ಸ್ ಇದ್ದರು, ತಹಶೀಲ್ದಾರ್ ಇದ್ದರು, IAS ಇದ್ದರು, IPS ಇದ್ದರು. ಅವ್ರ ಹೆಸರು ಹೇಗೆ ಹೊರಗೊಟ್ಟೋಯ್ತು? ಆಮೇಲೆ ನೀವು 1905ರಿಂದ ಅಲ್ಲಿರೋದು ಯಾವುದೋ ಪತ್ರಗಳು ತೊಗೊಂಬೋದು. ಅದು ಹೇಗಾಗುತ್ತೆ ಸ್ವಾಮಿ? ನೀವು ಇಲ್ಲಿ 4-5 ತಲೆಗಳೆಲ್ಲ ವಾಸ ಮಾಡಿ ಇಲ್ಲಿ ರೇಷನ್ ಕಾರ್ಡ್ ಇದೆ, ಈಗ ಪಾಸ್ಪೋರ್ಟ್ ಸಹ ವ್ಯಾಲಿಡ್ ಇಲ್ವಂತೆ ನಾಗರಿಕತೆಗೆ ಅಂತ. ಸೊ ಇದು SIR ಒಂದು ದೊಡ್ಡ ಹಗರಣ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಾವು ಈಗ ಹೇಗೋ ಸರ್ಕಾರ ನಡೆಸ್ತಾ ಇದೆ, ಅದ್ರ ಜೊತೆ ಹೋಗಬೇಕು. ನಾವು ಎಷ್ಟಾದರೂ ನಾವು ಅದು ಸರಿಯಾಗಿ ನಡೀಬೇಕು ಅಂತ ಅದ್ರದ್ದು ಏನೇನೋ ಅದ್ರದ್ದು ಪಾಯಿಂಟ್ಸ್ ಇದೆಯೋ, ಅದ್ರ ಮಾಡೆಲ್ ಇದೆಯೋ, ಅದ್ರ ಪ್ರಕಾರ ನಾವು ಅದನ್ನು ಓದ್ಕೊಂಡು ಸರಿಯಾಗಿ ಆಗ್ತಾ ಇದೆಯೋ ಇಲ್ಲ ಅಂತ ಅದನ್ನು ನೋಡ್ತೀವಿ. ಸರ್, ಕಡೆ ಪ್ರಶ್ನೆ, RSS ಬಗ್ಗೆ ನೋಂದಣಿ ಬಗ್ಗೆ ತಮ್ಮ ಪಕ್ಷದ ನಿಲುವು? ಒಂದು ಸೈಕಲ್ ತೊಗೊಂಡ್ರು ನೀವು ರಿಜಿಸ್ಟರ್ ಮಾಡ್ಕೋಬೇಕು, ಒಂದು ಕಾರ್ ತೊಗೊಂಡ್ರೆ ರಿಜಿಸ್ಟರ್ ಮಾಡ್ಕೋಬೇಕು, 10 ವರ್ಷ ಆದಮೇಲೆ FC ಮಾಡಿಸ್ಬೇಕು, ಇದು ಮಾಡಿಸ್ಬೇಕು. ಅದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಅದು ಹೇಗೆ ಸ್ವಾಮಿ ಗ್ರೂಪ್ ಆಫ್ ಇಂಡಿವಿಜುವಲ್ಸು? ನೀವು ಎಲ್ಲ ಚುನಾವಣೆಯಲ್ಲೂ ಪ್ರಚಾರ ಮಾಡ್ತಾ ಇದ್ದೀರಾ, ದೊಡ್ಡ ದೊಡ್ಡ ಆಫೀಸ್ಗಳು ಕಟ್ಕೊಂಡಿದ್ದೀರಾ, 650 ಆಫೀಸ್ಗಳು ಕಟ್ಟಿದ್ದಾರೆ. ಅದರಲ್ಲೂ ಏನು ಮಾಡಿದ್ದಾರೆ ಅಂದರೆ ಅವರು RSS ಹೆಸರಲ್ಲಿ ತೊಗೊಂಡಿಲ್ಲ, ಅವರು ಶಾಖಾ ಪ್ರಮುಖಗಳು ಅವರು ಡೊನೇಷನ್ ಥ್ರೂ ತೊಗೊಂಡಿದ್ದಾರೆ. ಆದರೆ ಎಲ್ರಿಗೂ ಗೊತ್ತು, ಈ ಇಂಟೆಲಿಜೆನ್ಸ್ನವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ ಇದೆ. ಇದು ಒಂದು ದೊಡ್ಡ ಹಗರಣ. ಅವ್ರಿಗೆ ರಿಜಿಸ್ಟ್ರೇಷನ್ ತೋರಿಸಲೇಬೇಕು, ಇಲ್ಲದೇ ಇದ್ರೆ ಕಾನೂನು ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳಿದಾರೋ, ಇದು ಪ್ರಿಯಾಂಕಾ ಖರ್ಗೆ ಹೇಳಿದ್ದಲ್ಲ, ಇದು ಮುಂಚೆಯಿಂದನೂ ಇದು ಬರ್ತಾ ಇದೆ. ನೀವು ಯಾಕೆ ರಿಜಿಸ್ಟರ್ ನಿಮ್ಗೆ ಏನಾಗಿದೆ ರಿಜಿಸ್ಟರ್ ಯಾಕೆ ಮಾಡೋಕ್ಕಾಗಲ್ಲ? ಮಗು ಹುಟ್ಟಿದ್ರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕು, ಮನೆ ನೋಂದಣಿ ಆಗಬೇಕು, ಮದುವೆ ಸಹ ನೋಂದಣಿ ಆಗಬೇಕು. ಸೊ ಅವ್ರದ್ದು RSS ಯಾಕೆ ಮಾಡ್ತಾ ಇಲ್ಲ ಅವರು? ಅದ್ರಲ್ಲಿ ಏನಾದ್ರು ಅದ್ರ ಹಿಂದೆ ಏನಾದ್ರು ಇದಿದೆಯಾ, ದುರುದ್ದೇಶ ಇದೆಯಾ? ನಮಗೆ ಗೊತ್ತಿಲ್ಲ. ನೋಂದಣಿ ಆಗಲೇಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆಗದೆ ಇದ್ರೆ ಅಂತ ನಾನು ತಮ್ಮ ಪಕ್ಷದಿಂದ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಈಗ ಬೂತ್ ಮಟ್ಟದಲ್ಲಿ ನಮಗೆ ಸಂಘಟನೆ ಬೇಕು. ನಾವು ಇದನ್ನು ಬಲಪಡಿಸ್ಬಿಟ್ಟೆ ಈ ದೊಡ್ಡ ದೊಡ್ಡ ವಿಷಯಗಳನ್ನ ತಗೊಳಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಸರ್, ಇವಾಗ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲೆ ನಿಷೇಧ ಮಾಡಿದ್ದಾರೆ, ಹಿಜಾಬಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಿಜಾಬ್ ಶಾಲಾ ಕಾಲೇಜ್, ಅದರ ಬಗ್ಗೆ ಸ್ಪಷ್ಟತೆ. ಇದೆಲ್ಲ ಕಾಂಟ್ರವರ್ಷಿಯಲ್ಲು. ಹಿಜಾಬ್ ಹಾಕ್ಕೊಳ್ಳಿ, ಈ ನಮ್ಮ ಪ್ರಧಾನಿ ಆಗಲಿ RSSನವರು ಯಾವ ಫಂಕ್ಷನ್ಗೆ ಹೋದರೂ ಒಂದು ಕಮಲ ಹಾಕ್ಕೊಂಡಿರ್ತಾರೆ, ಒಂದು ಕುಂಕುಮ ಹಾಕ್ಕೊಂಡಿರ್ತಾರೆ. ಸರ್ಕಾರಿ ಆಫೀಸ್ಗಳಲ್ಲಿ ದೇವ್ರ ಫೋಟೋಗಳು ಹಾಕ್ಕೊಂಡಿರ್ತಾರೆ. ಸೊ ಹಿಜಾಬ್ ಯಾಕೆ ಹಾಕೋಬಾರ್ದು? ಅದು ಒಂದು ಪರ್ಸನಲ್ ವೈಯಕ್ತಿಕ ಅವ್ರದ್ದು
ಇಷ್ಟ. ಕೇಸರಿ ಶಾಲು ನಿಷೇಧ ಮಾಡಿದ್ದಾರೆ, ಸರಿ ಅಂತೀರಾ? ಕೇಸರಿ ಶಾಲು ನಿಷೇಧ ಮಾಡಿದ್ದಾರೆ, ಒಂದು ಧರ್ಮದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೊಂದು ಧರ್ಮಕ್ಕೆ ಅವಕಾಶ ಇಲ್ಲ. ರಾಜಕೀಯ ದುರುದ್ದೇಶ. ಇದು ರಾಜಕೀಯ. ಕಾಂಗ್ರೆಸ್ ಬಿಜೆಪಿ ಅವರು ಮಾಡ್ತಾ ಇರೋದೇ ಧರ್ಮದ ಮೇಲೆ ಮತದಾನ. ಧರ್ಮದ ಮೇಲೆ ಮತದಾನ ಅದು ಅವ್ರವ್ರಿಗೆ ಬಿಟ್ಟಿರೋದು. ಈ ಸೌದಿ ಅರೇಬಿಯಾಗೆ ಹೋಗಿ, UAE ಹೋಗಿ, ಕತರ್ ಹೋಗಿ, ಕುವೈಟ್ ಹೋಗಿ, ಬಹರೇನ್ಗೆ ಹೋಗಿ ಎಲ್ಲ ಹಿಜಾಬ್ ಹಾಕೊಂಡು ಓಡಾಡ್ತಾರೆ. ಟರ್ಕಿನಲ್ಲೂ ಹಿಜಾಬ್, ವೆಸ್ಟರ್ನ್ ಯುರೋಪಿಯನ್ ಕಂಟ್ರಿ ಹಿಜಾಬ್ ಹಾಕೊಂಡಿರ್ತಾರೆ. ಕೇಸರಿ ಶಾಲೆ ಹಾಕೊಂಡ್ರೆ ಏನು ತೊಂದರೆ? ಕೇಸರಿ ಶಾಲೆ ಹಾಕೊಂಡು ಹೋದ್ರೆ ವಿದ್ಯಾರ್ಥಿಗಳು ಏನು ತೊಂದರೆ? ಏನು ತೊಂದರೆ ಇಲ್ಲ. ಮತ್ತು ಅವ್ರಿಗೂ ವೈಯಕ್ತಿಕವಾಗಿ ಅದು ನಿಮ್ಮ ಧರ್ಮದ ವಿಷಯ. ನೀವು ಅದನ್ನ ರಾಜಕೀಯದಲ್ಲಿ ತರಬೇಡಿ. ಅದನ್ನ ನೀವು ಸಪರೇಟ್ ಆಗಿ ದೂರ ಕೊಟ್ಬಿಟ್ಟು ಅದನ್ನ ಏನೇನು ಅದರ ಕಾನೂನು ಪ್ರಕಾರ ಏನಿರುತ್ತೋ ಅದನ್ನ ನೀವು ಅದನ್ನ ನಿಮ್ಮ ಪಡೆಯಿರಿ. ನೀವು ನಮ್ಮ